ಮತ್ತೊಮ್ಮೆ ದ್ವಿತೀಯ PUC ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ವಿಷಯದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಮತ್ತು ಮಾನ್ಯ ಪ್ರಾಂಶುಪಾಲರ ಸಲಹೆಯ ಮೇರೆಗೆ ದ್ವಿತೀಯ PUC ವಿದ್ಯಾರ್ಥಿಗಳ ಭೌತಿಕ ತರಗತಿಗಳು ಕೊರೋನಾ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದು, ಅವರಿಗೆ ಮನೆಯಲ್ಲಿನೇ ವಿಷಯವಾರು ತರಗತಿಗಳನ್ನು ಆನ್ಲೈನ್ ಮುಖಾಂತರ ತಲುಪಿಸುವಂತಹ ಇರಾದೆಯೊಂದಿಗೆ ಮತ್ತೆ ನಾವು ನಿಮ್ಮ ಮುಂದೆ ನನ್ನ ವಿಷಯ ರಾಜ್ಯಶಾಸ್ತ್ರ ಡಾಕ್ಟರ್ MP ಜಂಗವಾಡ್ ಸರ್ಕಾರದ ಪಠ್ಯಕ್ರಮದ ಕಡಿತದ ಆಧಾರದ ಮೇಲೆ ನಿಮಗಾಗಲೇ ಭೌತಿಕ ತರಗತಿಯಲ್ಲಿ ಕೆಲವು ವಿಷಯಗಳನ್ನು ತಿಳಿಸಿದ್ದುಂಟು. ಸರ್ಕಾರದ ಕಡಿತಕ್ಕೊಳಪಟ್ಟ ಪಠ್ಯಕ್ರಮದ ಆಧಾರದ ಮೇಲೆ 6ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದು, ಆ 6ನೇ ಅಧ್ಯಾಯ ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು. ಫಾರ್ ಇಂಗ್ಲಿಷ್ ಮೀಡಿಯಂ, ಅಕಾರ್ಡಿಂಗ್ ಟು ರೆಡ್ಯೂಸ್ಡ್ ಸಿಲೆಬಸ್ ಆಫ್ ಗವರ್ನಮೆಂಟ್, a 6th chapter is emerging trends of Indian politics. In this chapter 6.3, rise of Indian politics, ಅಸ್ಮಿತೆ ರಾಜಕೀಯದ ಉಗಮ. ವಿದ್ಯಾರ್ಥಿಗಳೇ, ಅಸ್ಮಿತೆ ರಾಜಕೀಯ ಅಂತಂದರೆ, ಅಸ್ಮಿತೆ ಅಂತಂದರೆ ಇದು ಗುರುತಿಸಿಕೊಳ್ಳುವುದು ಅಂತ ಹೇಳಿ. ಒಂದು ಗುಂಪು ಅಥವಾ ಒಂದು ವರ್ಗ ಜಾತಿ, ಧರ್ಮ, ಭಾಷೆ ಅಥವಾ ಇನ್ನಿತರೆ ವೈವಿಧ್ಯಮಯವಾದಂತಹ ವಿಚಾರಗಳ ಅನ್ವಯ ತನ್ನನ್ನು ತಾನು ಗುರುತಿಸಿಕೊಳ್ಳುವಂತಹ ಇರಾದೆಯನ್ನು ಹೊಂದಿರುವಂಥದ್ದು. ತನ್ನನ್ನು ತಾನು ಗುರುತಿಸಿಕೊಳ್ಳುವುದರ ಮೂಲಕ ರಾಜಕೀಯದ ಪ್ರವೇಶ ಪಡೆಯುವುದಾಗಲಿ ಅಥವಾ ಸಮಾಜದ ಮೇಲೆ ತನ್ನ ಪ್ರಭಾವವನ್ನು ಬೀರುವುದಾಗಲಿ, ಇವು ಅಸ್ಮಿತೆ ರಾಜಕಾರಣದಲ್ಲಿ ಸಾಮಾನ್ಯವಾಗಿ ಕಂಡುಬರ್ತವೆ. ಇಂಥ ಅಸ್ಮಿತೆ ರಾಜಕಾರಣ, ಇದರ ಹಿನ್ನೆಲೆ 1960ರಲ್ಲಿ LA ಕಾಫ್ಮನ್ ಅಮೇರಿಕಾದ ವಿದ್ಯಾರ್ಥಿ ಅಹಿಂಸಾತ್ಮಕ ಸಹಕಾರ ಸಮಿತಿಯಲ್ಲಿ ಇದನ್ನು ಮೊದಲನೆಯವರಾಗಿ ಗುರುತಿಸ್ತಾರೆ. ಇದರ ಮೂಲ ಮೊದಲ ಬಾರಿಗೆ ಗುರುತಿಸಲ್ಪಟ್ಟಿದ್ದು ಇದು ಅಮೇರಿಕದ ವಿದ್ಯಾರ್ಥಿ ಸಂಘಟನೆಯಲ್ಲಿ. ನಂತರದಲ್ಲಿ 1977ರಲ್ಲಿ ಬಾರ್ಬರ್ ಸ್ಮಿತ್ ಮತ್ತು ಕಂಹಿ ರಿವರ್ ಇವರು ಒಟ್ಟಿಗೆ ಇದನ್ನು ಮತ್ತೆ ಪ್ರತಿಪಾದನೆ ಮಾಡ್ತಾರೆ. ಇದರ ಹೆಚ್ಚಿನ ಸಂಶೋಧನೆಯನ್ನು ಕೈಗೊಳ್ತಾರೆ. 1950-60ರ ದಶಕದಲ್ಲಿ ಅಮೇರಿಕಾದಲ್ಲಿ ಸಲಿಂಗಿಗಳ ಅಥವಾ ಕರಿಯ ನಾಗರಿಕ ಹಕ್ಕುಗಳ ಚಳುವಳಿ, ಮಹಿಳಾವಾದಿ ಚಳುವಳಿ, ಇದರ ಮೂಲ ನಾವು ಪ್ರಾರಂಭದಲ್ಲಿ ಗುರುತಿಸಿದ್ದು ಇದನ್ನು ಅಮೇರಿಕದ ಸಲಿಂಗಿಗಳ ಅಥವಾ ಕರಿಯ ನಾಗರಿಕರ ಹಕ್ಕುಗಳ ಹೋರಾಟದಲ್ಲಿ ಅಥವಾ ಚಳುವಳಿಯಲ್ಲಿ ಅಂತ ಹೇಳ್ಬೋದು. ಇದು 1950 ಮತ್ತು 60ರ ದಶಕದಲ್ಲಿ ಪ್ರಾರಂಭವಾದಂತಹ ಒಂದು ಹೊಸ ಚಿಂತನೆಯಾಗಿ ಈ ಜಗತ್ತಿಗೆ ಪರಿಚಯವಾಯಿತು. 1980ರಲ್ಲಿ LGBT ಅಂದರೆ LGBT ಅಂದರೆ ಲೆಸ್ಬೈನ್, ಗೇ, ಬೈಸೆಕ್ಸುವಲ್, ಟ್ರಾನ್ಸ್ಜೆಂಡರ್ ಅಂದರೆ ಸಲಿಂಗಿಗಳ ಹಕ್ಕುಗಳ ಚಳವಳಿ ಅಥವಾ ಸಲಿಂಗಿಗಳ ಹಕ್ಕು. ಈ ಚಳವಳಿಯನ್ನು ನಾವು ಪ್ರಾರಂಭವಾದಂತಹ ದಿನಗಳಲ್ಲಿ ನಾವು ಕಾಣ್ತೀವಿ. ಯಾಕೆ ಈ ಚಳವಳಿ ಪ್ರಾರಂಭವಾಯಿತು ಅಂತಂದರೆ, ಸಲಿಂಗಿಗಳು ತಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡುವ ಉದ್ದೇಶದಿಂದ 1980ರ ದಶಕದಲ್ಲಿ ಇಂತಹ ಹೊಸ ಒಂದು ಪರಿಕಲ್ಪನೆಯ ಮೂಲಕ ಒಂದು ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಅಸ್ಮಿತೆಯ ರಾಜಕಾರಣ ಮುಖ್ಯವಾಗಿ ಇದು ಒಳಗೊಂಡಿರುವುದು ವರ್ಗಗಳನ್ನು. ಸಾಮಾನ್ಯವಾಗಿ ಮಹಿಳಾ ಚಳವಳಿ, ರೈತ ಚಳವಳಿ, ಅಂಗವಿಕಲರ ಚಳವಳಿ, ಜನಾಂಗೀಯ ಚಳವಳಿ, ಅಲ್ಪಸಂಖ್ಯಾತರ ಚಳವಳಿ, ಇವು ಈ ಅಸ್ಮಿತೆಯ ರಾಜಕಾರಣದಲ್ಲಿ ವರ್ಗಗಳ ಮೂಲಕ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿ ಕಾಣುವಂತಹ ಪ್ರಮುಖ ಸಂಘಗಳು ಅಥವಾ ಸಂಘಟನೆಗಳು ಅಂತ ಹೇಳ್ಬೋದು. ಸಂಸ್ಕೃತಿ, ಭಾಷೆ, ಧರ್ಮ, ಪ್ರಾದೇಶಿಕತೆ ಅಸ್ಮಿತೆಯ ರಾಜಕಾರಣಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ತಂದುಕೊಡುವಂತಹ ಅಂಶಗಳಾಗ್ತವೆ. ಇವುಗಳನ್ನು ರಕ್ಷಿಸಿಕೊಳ್ಳಲಿಕ್ಕೆ ಪ್ರಾರಂಭವಾದಂತಹ ಚಳುವಳಿ ಯಾವುದು ಅಂತಂದರೆ ಈ ಅಸ್ಮಿತೆ ಚಳುವಳಿ ಅಥವಾ ಅಸ್ಮಿತೆಯ ರಾಜಕಾರಣ. ಅಂದರೆ ಒಂದು ವರ್ಗಕ್ಕೆ ತನ್ನದೇ ಆದಂತಹ ಧರ್ಮ, ಭಾಷೆ,
ಪ್ರದೇಶ, ಸಂಸ್ಕೃತಿ, ಆಚಾರ ವಿಚಾರಗಳು ಇರುವುದರಿಂದ ಆ ವರ್ಗ ಅದನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಿಕೊಳ್ಳಬೇಕು ಮತ್ತು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಅನ್ನುವಂತಹ ಮಹೋನ್ನತ ಆಶೆಯನ್ನಿಟ್ಕೊಂಡು ಪ್ರಾರಂಭಿಸಲಾದಂತಹ ಚಳುವಳಿಗಳು ಅವೆಲ್ಲ ಅಸ್ಮಿತೆ ಚಳುವಳಿ ಅಥವಾ ಅಸ್ಮಿತೆ ರಾಜಕಾರಣದಲ್ಲಿ ಬರ್ತವೆ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, identity politics, which is founded by L.A. Kaufman in 1960 in the American Non-Violence Student Organization. After that, in 1977, Combahee River and Barbara Smith, who founded, and in 1950s and 60s, in America, in lesbian transgender group, they started movement for getting their civil rights. A black men of American, they were started along with black men movement and some feminists. They participated in the identity movement or identity politics in America. After that, in 1980, LGBT was founded. LGBT, it means lesbian, gay, bisexual, transgender. See, some transgender community people who are started a movement against exploitation, movement against dominancy. The identity politics, which included many more organizations. The organization or a path of organizations are classes. Some particular class people who are belongs to identity politics. They are some feminist movement, disabilities, ethnical movement, minorities. They are part of identity or identity politics. When in the 21st century, globalization, liberalization, privatization, socialism, they have loses their strength nowadays. For the reason, identity politics is getting more importance nowadays. Worldwide, you may see many more class people, they are identify themselves by through their separate ideology, religion, language, regionality, culture. They have many more reasons. They are showing their strength by through their different kinds of activities or ideologies. See, why ideology politics get started? For the reason to protect themselves for their caste, for their religion, for their culture, for their regionality, for their language. They have many more reasons. See, in 1948, UDHR, it means Universal Declaration of Human Rights. Universal Declaration of Human Rights. See, it declared worldwide equal opportunity to all individuals in the society. Sometimes people who are trying to identify themselves from different angle, nowadays showing identification from different group is a more important, not a nationality or a nationalism or a universalism. People wants to
showing themselves different angle. That is identity. Sometimes identity politics, which relates with a language, territory, caste, religion, water, river water, ethnical group, sex or a gender. Identity politics is a pattern of belonging, a search for comfort approach to community. It attempts to attain recognition of social groups. A person may have multiple identity, but he prescribe his single identity at a time. Say, ವಿದ್ಯಾರ್ಥಿಗಳೇ, 1948ರಲ್ಲಿ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ ಒಂದಾಯಿತು. ಈ ಘೋಷಣೆಯ ಪ್ರಕಾರ ಜಗತ್ತಿನ ಎಲ್ಲ ಜನರಿಗೆ ಸಮಾನವಾದಂತಹ ಅವಕಾಶಗಳನ್ನು, ಸಮಾನವಾದಂತಹ ಹಕ್ಕುಗಳನ್ನು ಕೊಡುವುದೇ ಇದರ ಮೂಲ ಉದ್ದೇಶವಾಗಿತ್ತು. ಪ್ರಸ್ತುತ ಸನ್ನಿವೇಶದಲ್ಲಿ ವ್ಯಕ್ತಿಗಳು ತಮ್ಮ ತಮ್ಮ ಆಯ್ಕೆಗೊಂಡ ವರ್ಗಗಳ ಜೊತೆಗೆ ತಮ್ಮನ್ನು ತೋರ್ಪಡಿಸಲಿಕ್ಕೆ ಅಥವಾ ಗುರುತಿಸಿಕೊಳ್ಳುವುದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದಾರೆ ವಿನಃ ರಾಷ್ಟ್ರೀಯತೆಯ ಜೊತೆಗೆ ಅಥವಾ ಸಾರ್ವತ್ರಿಕತೆಯ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಳ್ಳಲಿಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ. ನಾನು ಆಗಲೇ ಹೇಳಿದೆ, ಅಸ್ಮಿತೆ ಅಂತಂದರೆ ಬೇರೆ ಏನೂ ಅಲ್ಲ, ಇದು ಒಂದು ಗುರುತಿಸಿಕೊಳ್ಳುವಂತಹ ಬಗೆ. ಹೇಗೆ ಗುರುತಿಸಿಕೊಳ್ಳುವುದು ಅಂತಂದರೆ, ಈ ಮೊದಲು ನಾನು ಭಾರತೀಯ, ನಾನು ಅಮೇರಿಕನ್, ನಾನು ಇಂಗ್ಲೆಂಡ್, ಹೀಗೆ ಜನರು ರಾಷ್ಟ್ರೀಯತೆಯ ಮೂಲಕ ಗುರುತಿಸ್ಕೊಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಭಾಷೆ, ಧರ್ಮ, ಲಿಂಗ, ವರ್ಗ, ವರ್ಣ, ಸಂಸ್ಕೃತಿ ಇವುಗಳೇ ಮುಖ್ಯವಾಗಿ ಕಾಣ್ತಾ ಇರುವುದರಿಂದ ಇವತ್ತು ರಾಷ್ಟ್ರೀಯತೆಯಂತಹ ಮಹತ್ತರ ಮೌಲ್ಯಯುತವಾದಂತಹ ವಿಚಾರಗಳು ಕಣ್ಮರೆಯಾಗ್ತಾ ಇರುವಂಥದ್ದು. ಇದಕ್ಕೆ ಕಾರಣ ಏನು ಅಂತಂದರೆ, ಒಂದು ಆಡಳಿತದ ವೈಫಲ್ಯತೆ, ಇಲ್ಲ ಅಂತಂದರೆ ಜನರು ಹೆಚ್ಚಾಗಿ ತಮ್ಮ ಸಿದ್ಧಾಂತಗಳನ್ನು ನಂಬ್ತಾ ಇರುವಂಥದ್ದು. ಈ ಅಸ್ಮಿತೆ ರಾಜಕಾರಣ ಇದು ಯಾವುದಕ್ಕಾಗಿ ಪ್ರಾರಂಭವಾಯಿತು ಅಂತಂದರೆ, ಜನರು ತಮ್ಮ ಅಂತಿಮ ಗುರಿ ಉದ್ದೇಶಗಳನ್ನು ತಲುಪುವ ಸಲುವಾಗಿ. ಅದು ಹೇಗೆ ತಲುಪುವುದು ಅಂತಂದರೆ, ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂತೆ ಅವರು ತಮ್ಮನ್ನು ತಾವು ಅಂದುಕೊಂಡಂತಹ ಗುರಿಯೆಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಅಸ್ಮಿತೆಯಂತಹ ವಿಚಾರಗಳು ಪ್ರಾರಂಭವಾಯಿತು. ಆದರೆ ಮನುಷ್ಯ ಹಲವಾರು ಬಗೆಯ ಪ್ರತಿಪಾದನೆಯನ್ನು, ಗುರುತಿಸಿಕೊಳ್ಳುವಿಕೆಯನ್ನು ಹೊಂದಿದಾಗಿಯೂ ಸಹಿತ, ಆದರೆ ಅವ ಅಂತಿಮವಾಗಿ ಒಬ್ಬ ವ್ಯಕ್ತಿಯಾಗಿ ಗುರುತಿಸಿಕೊಳ್ಬಹುದೇ ವಿನಃ ತಾನು ಮಾಡುವಂತಹ ವರ್ತನೆ, ತನ್ನ ಚಟುವಟಿಕೆಯ ಮೂಲಕ ಹಲವಾರು ಬಗೆಯಲ್ಲಿ ಅವನು ತನ್ನನ್ನು ತಾನು ಗುರುತಿಸಿಕೊಂಡಿರಬಹುದು. ಆದರೆ ಅಂತಿಮವಾಗಿ ಮನುಷ್ಯ ಸಮಾಜದಲ್ಲಿ ಮನುಷ್ಯ ಅಂತ ಹೇಳಿನೇ ಗುರುತಿಸಿಕೊಳ್ಬೇಕು. ಈ ಅಸ್ಮಿತೆ ರಾಜಕಾರಣಕ್ಕೆ ಕಾರಣಗಳು ಏನು, ಯಾಕೆ ಇವು ಪ್ರಾರಂಭವಾದವು ಅನ್ನೋದಕ್ಕೆ ಮೊದಲನೇ ಕಾರಣ ಒಂದು ದುರಾಡಳಿತ ವ್ಯವಸ್ಥೆ ಅಥವಾ ಆರ್ಥಿಕ ಹಿಂದುಳಿದಿರುವಿಕೆ. ಇದು ಮೊದಲನೇ ಕಾರಣ. ಎರಡನೇ ಕಾರಣ ಪ್ರಾದೇಶಿಕ ಪಕ್ಷಗಳ ಉಗಮ ಮತ್ತು ಪ್ರಾದೇಶಿಕತೆಯ ಅರಿವು. ಮೂರನೇ ಕಾರಣ ಅತಿಯಾದ ಬಡತನ, ಶೋಷಣೆ, ಇವು ಅಸ್ಮಿತೆ ರಾಜಕಾರಣಕ್ಕೆ ಕಾರಣವಾಗ್ತವೆ. ನಾಲ್ಕನೇ ಕಾರಣ ಜನಾಂಗಗಳು, ಸಾಂಸ್ಕೃತಿಕ ನೆಲೆಗಟ್ಟು ಇವು ಹಾಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇವುಗಳನ್ನು ರಕ್ಷಣೆ ಮಾಡಿಕೊಳ್ಳಬೇಕನ್ನುವಂತಹ ಒಲವು. ಐದನೇದ್ದು ಸಾಕ್ಷರತೆ, ಆಶೆ, ಇವು ಮನುಷ್ಯನ ಗುರುತಿಸಿಕೊಳ್ಳುವಿಕೆಗೆ ಮತ್ತೊಂದು ಕಾರಣವಾಗ್ತವೆ. ಆರನೇದ್ದು
ಶಿಕ್ಷಣ ಮತ್ತು ಉದ್ಯೋಗದ ಅಭದ್ರತೆ. ಎರಡನೆಯದ್ದು ಜನಾಂಗ, ಭಾಷೆ ಮತ್ತು ಸಂಸ್ಕೃತಿಯ ರಕ್ಷಣೆಯ ಉದ್ದೇಶ. ಇವು 7 ಪ್ರಮುಖ ಕಾರಣಗಳಾಗಿ ಕಾಣ್ತವೆ. Causes for identity politics. First one, maladministration and economical backwardness. Second one, regional parties and awareness of regionality. Third one, lack of opportunities. Fourth one, fear of assimilation of cultural dilution. See. Fifth one, literacy, aspiration, socio-political awareness, economical growth leads to identity politics. Sixth one, fear of losing scope in education and employment. Seventh one, last one, fear of losing ethic, language and culture. They are all cause for identity politics. Mainly, we have 4 causes for identity politics. They are: first one, religion. First cause, this is main cause for identity politics. India is a huge populated country. 1.2 billion population is there in the country, according to your textbook number. Instead of 1.2 billion, Hindus are 80.5%. 80.5%. Remaining other religions are Islam, Christian, Buddha, Jaina, Sikh, Zoroastrian. Many religions, they have formed their separate organizations. Sometimes some religions are forced to convert of religious people from one religion to another religion. But Constitution strictly prohibits forced conversion of religion or religious people from one religion to another religion. This is offense actually. Sometimes our political parties takes religious issues in the campaigning time or canvass time of election. But this is dangerous to the unity and integrity of the country. Why? Because India is motherland of all world religion. See, but political parties are forget the theme. Second cause, main cause for identity politics is caste. See, there are more than 6,000 castes are in country. See, so many social reformers who are trying to solve the caste problem or problems of caste in the country. Take for example Sant Basaveshwara, Buddha, Kanakadas, Kabirdas, Ramadas, Tukaram, Ramakrishna Paramahamsa, Swami Vivekananda, great personalities. They are fought for evil celebration in the country, in the Indian society. But still we are under the casteism or caste based society. Caste is another cause for identity politics in the country. See, a report which was recommended by Mandal Commission, it create more awareness about caste in Indian society among the
people of the country. See, where we are finding the caste celebration in the country when the time of election, so many followers, they attract people, so many leaders, so many political parties, they try to attract people on the base of caste. See, this is another cause. Third cause for identity politics is regionality. Another cause for identity politics. See, for in Uttar Pradesh, Mulayam Singh Yadav, in Jammu and Kashmir, Farooq Abdullah, Tamil Nadu, late Chief Minister of Tamil Nadu, Jayalalitha, late Chief Minister of Tamil Nadu, Karunanidhi, in Andhra Pradesh, Chandrababu Naidu, in Paschim Bengal, Mamata Banerjee, others, many leaders, they were trying to identify themselves in a particular regionality or from particular regionality. Some tribal communities are there. Birsa Munda movement and a separate Jharkhand state organization done by Shibu Soren. He is the main key leader. In Nagaland, Meghalaya, Manipura, Tripura, many states they have some their particular identification on the base of a regionality. Last one, fourth one, language. Is another cause for identity politics. In Maharashtra, Vidarbha, Bodo land of Assam, Gurkha land of Paschim Bengal, in Karnataka, Uttar Karnataka, they have started movement against within a state on the base of their different style of language. See, but India is a land of diversity. The type of identity or identity politics are quite common in the country. See, this is all about identity politics. Kannada medium. ಅಸ್ಮಿತೆ ರಾಜಕಾರಣಕ್ಕೆ ಏನೆಲ್ಲ ಕಾರಣಗಳು ಇರಬಹುದು, ಆದರೆ ಪ್ರಮುಖವಾಗಿ 4 ಕಾರಣಗಳು ಅಸ್ಮಿತೆ ರಾಜಕಾರಣಕ್ಕೆ ಯಾವುವು ಅಂತಂದರೆ, ಒಂದು ಧರ್ಮ. ನೋಡ್ರಿ, ಭಾರತಕ್ಕೆ ಜಾಗತಿಕ ಧರ್ಮಗಳ ತವರು ಮನೆ ಅಂತ ಹೇಳಿ ಕರೀತಾರೆ. ಭಾರತ ನಿಮ್ಮ ಪಠ್ಯದಲ್ಲಿ ನಮೂದಾಗಿರುವ ಹಾಗೆ 1.2 ಬಿಲಿಯನ್ ಜನಸಂಖ್ಯೆಯನ್ನು ಒಳಗೊಂಡಿರುವಂತಹ ರಾಷ್ಟ್ರ. ಇದರಲ್ಲಿ ಪ್ರತಿಶತ 80.5% ಹಿಂದೂಗಳು, ಉಳಿದಂತಹ ಸಮುದಾಯ ಇಸ್ಲಾಂ, ಕ್ರಿಶ್ಚಿಯನ್, ಬೌದ್ಧ, ಜೈನ, ಸಿಖ್, ಜೊರಾಸ್ಟ್ರಿಯನ್, ಇವರು ಈ ದೇಶದಲ್ಲಿ ಧಾರ್ಮಿಕ ಗುಂಪುಗಳು ಅಥವಾ ಈ ದೇಶದ ವಿವಿಧ ಧರ್ಮಗಳ ಸಮುದಾಯಗಳು. ಅಸ್ಮಿತೆ ಇದು ಹಲವು ಧರ್ಮಗಳ ಮತ್ತು ಧಾರ್ಮಿಕ ಗುಂಪುಗಳ ರಚನೆಗೆ ಕಾರಣವಾಗಿರುವಂಥದ್ದು. ಕೆಲವು ಸಂದರ್ಭದಲ್ಲಿ ಧರ್ಮದ ಆಧಾರದ ಮೇಲೆ ಒತ್ತಾಯಪೂರ್ವಕವಾದಂತಹ ಮತಾಂತರಗಳನ್ನು ನಾವು ಈ ದೇಶದಲ್ಲಿ ಕಂಡಿರುವಂಥದ್ದು. ಆದರೆ ಸಂವಿಧಾನ ಒತ್ತಾಯಪೂರ್ವಕವಾದಂತಹ ಮತಾಂತರ ಇದನ್ನು ನಿಷೇಧಿಸಿರುವಂಥದ್ದು. ಕೆಲವು ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು, ಕೆಲವು ರಾಜಕಾರಣಿಗಳು ಧರ್ಮದ ಆಧಾರದ ಮೇಲೆ ಚುನಾವಣೆಯ ಪ್ರಚಾರ ಮತ್ತು ಚುನಾವಣೆಗಳನ್ನು ನಡೆಸಿರುವಂಥದ್ದು ನಾವು ಸಾಮಾನ್ಯವಾಗಿ ನೋಡಿದ್ದೇವೆ. ಧರ್ಮದ ಮೂಲಕ ಗುರುತಿಸಿಕೊಳ್ಳಬೇಕು ಅನ್ನುವಂತಹ ಇರಾದೆಯನ್ನು ಹೊಂದಿರುವಂತಹ ಗುಂಪು ಅದು ಅಸ್ಮಿತೆ ರಾಜಕಾರಣದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತು. ಎರಡನೆಯದ್ದು ಜಾತಿ ವ್ಯವಸ್ಥೆ.
ಇದು ಭಾರತದಲ್ಲಿ ಮತ್ತೊಂದು ಅಸ್ಮಿತೆ ರಾಜಕೀಯಕ್ಕೆ ಕಾರಣವಾಗಿರುವಂತಹ ವ್ಯವಸ್ಥೆ. ಭಾರತೀಯ ಜಾತಿ ವ್ಯವಸ್ಥೆಯನ್ನು ತೆಗೆದುಹಾಕಲಿಕ್ಕೆ ಹಲವಾರು ಸಂತ ನಾಯಕರು, ಮಹಾನ್ ಧೀಮಂತ ವ್ಯಕ್ತಿಗಳು ಹೋರಾಟವನ್ನು ಮಾಡಿದಾಗ್ಯೂ ಸಹಿತ ಭಾರತೀಯ ಸಮಾಜದಿಂದ ಇಲ್ಲಿಯವರೆಗೆ ಜಾತಿ ವ್ಯವಸ್ಥೆಯನ್ನು ತೆಗೆದುಹಾಕಲಿಕ್ಕೆ ಸಾಧ್ಯವಾಗಿಲ್ಲ. ಬುದ್ಧ ಬಂದ, ಬಸವ ಬಂದ, ಅಂಬೇಡ್ಕರ್ ಬಂದ, ಗಾಂಧಿ ಬಂದ, ಸಂತ ತುಕಾರಾಮ, ಕನಕದಾಸ್, ರಾಮಕೃಷ್ಣ ಪರಮಹಂಸ, ಇವರೆಲ್ಲರೂ ಭಾರತದ ಜಾತಿ ವ್ಯವಸ್ಥೆಯನ್ನು ತೆಗೆದುಹಾಕಲಿಕ್ಕೆ ಹೋರಾಡಿದಂತಹ ಮಹಾನ್ ಚೇತನ. ಆದರೆ ಇಲ್ಲಿಯವರೆಗೆ ಭಾರತದಲ್ಲಿ ಜಾತಿಯನ್ನು ತೆಗೆದುಹಾಕಲಿಕ್ಕೆ ಸಾಧ್ಯವಾಗಿರದೇ ಇರುವಂತಹ ಸಂದರ್ಭಗಳನ್ನು ನಾವು ಎದುರಿಸ್ತಾ ಇರುವಂಥದ್ದು. ಮಂಡಲ್ ಕಮಿಷನ್ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ ಹಾಗೆ ಹಲವು ಜಾತಿಗಳು ಹೇಗೆ ಸರ್ಕಾರದ ಮೂಲಕ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಅರಿವನ್ನು ಹೆಚ್ಚಿಸಿರುವಂಥದ್ದು. ಮೂರನೇ ಕಾರಣ ಅದು ಪ್ರಾದೇಶಿಕತೆ. ನೋಡಿ, ಪ್ರದೇಶದ ಆಧಾರದ ಮೇಲೆ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತಹ ವಿಧಾನ. ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್, ಕಾಶ್ಮೀರದಲ್ಲಿ ಫಾರೂಕ್ ಅಬ್ದುಲ್ಲಾ, ತಮಿಳುನಾಡಿನಲ್ಲಿ ದಿವಂಗತ ಜಯಲಲಿತಾ, ದಿವಂಗತ ಕರುಣಾನಿಧಿ, ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ. ಈ ಹಲವು ನಾಯಕರುಗಳು ಪ್ರದೇಶ ಆಧಾರದ ಮೇಲೆ ತಮ್ಮನ್ನು ತಾವು ಗುರುತಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು ಮತ್ತು ಪಟ್ಟಿರುವಂಥದ್ದು ನಮಗೆ ಗೊತ್ತಿರುವಂತಹ ಸಂಗತಿ. ಅದೇ ರೀತಿ ಬುಡಕಟ್ಟು ಜನಾಂಗದವರು ಸಹಿತ ಬಿರ್ಸಾ ಮುಂಡಾ ಚಳವಳಿ, ಜಾರ್ಖಂಡದ ಪ್ರತ್ಯೇಕ ರಾಜ್ಯ ರಚನೆಯಲ್ಲಿ ಶಿಬು ಸೊರೇನ್ ಪಾತ್ರ, ನಾಗಾಲ್ಯಾಂಡ್, ಮೇಘಾಲಯ, ಮಣಿಪುರ, ತ್ರಿಪುರ ಈ ರಾಜ್ಯಗಳಲ್ಲಿ ಪ್ರತ್ಯೇಕವಾದಂತಹ ಬುಡಕಟ್ಟು ಜನಾಂಗದವರ ಗುರುತಿಸಿಕೊಳ್ಳುವಿಕೆ ಮೂಲಕ ತಮ್ಮನ್ನು ತಾವು ರಾಜಕೀಯ ಕ್ಷೇತ್ರದಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಈ ಅಸ್ಮಿತೆ ರಾಜಕಾರಣವನ್ನು ನಾವು ಬಳಕೆ ಮಾಡಲಾಯಿತು. ಕೊನೆಯದು ಅಂತಿಮವಾಗಿ ಭಾಷೆ. ಇದು ಸಹಿತ ಅಸ್ಮಿತೆ ರಾಜಕಾರಣಕ್ಕೆ ಮತ್ತೊಂದು ಕಾರಣ. ಏನು ಭಾಷೆಯ ಮೂಲಕ ಮಹಾರಾಷ್ಟ್ರದ ವಿದರ್ಭ, ಅಸ್ಸಾಂನ ಬೋಡೋಲ್ಯಾಂಡ್, ಪಶ್ಚಿಮ ಬಂಗಾಳದ ಗೂರ್ಖಾಲ್ಯಾಂಡ್, ಕರ್ನಾಟಕದ ಉತ್ತರ ಕರ್ನಾಟಕ ಇವು ಪ್ರತ್ಯೇಕವಾಗಿ ವಿಭಿನ್ನ ಭಾಷಾ ಶೈಲಿಯ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಅಂತಿಮವಾಗಿ ಭಾರತ ಬಹುಭಾಷೆ ಬಹು ಸಂಸ್ಕೃತಿಯ ರಾಷ್ಟ್ರವಾಗಿದ್ದರಿಂದ ಅಸ್ಮಿತೆಯ ರಾಜಕೀಯ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ನಾವು ಅದನ್ನು ಕಾಣ್ತಾ ಇರುವಂಥದ್ದು. ಇಷ್ಟು ಅಸ್ಮಿತೆ ರಾಜಕೀಯದ ಬಗ್ಗೆ ವಿವರಣೆ. ಈ ವಿಡಿಯೋವನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿರಿ ಮತ್ತು ಏನಾದರೂ ಸಂದೇಹ ಇದ್ದರೆ ಅದನ್ನು ನನ್ನ ಜೊತೆಗೆ ಚರ್ಚೆಯನ್ನು ಮಾಡಿರಿ ಅಂತ ಹೇಳ್ತಾ ಇಂದಿನ ಅಸ್ಮಿತೆ ರಾಜಕೀಯದ ಉಗಮದ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ, ನಮಸ್ಕಾರ.